ಏನು ಅಂದ್ರೆ ನಮ್ ದೊಡ್ಡಬಳ್ಳಾಪುರದಲ್ಲಿ ಕೊಂಗಡಿಯಪ್ಪ ಅವರು ಒಳ್ಳೆ ಕೆಲಸ ಮಾಡಿರೋದ್ರಿಂದ ಅವ್ರ ಮೂರ್ತಿನ ಮಾರ್ಕೆಟ್ ಒಳಗೆ ಇಟ್ಟು ಅವ್ರನ್ನ ನಾವು ಪೂಜ್ಯ ಭಾವದಿಂದ ನೋಡ್ತಾ ಇದ್ದೀವಿ. ಅವರು ಎಷ್ಟೋ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿ ಓದಿಸಿ ಅವ್ರು ಇವತ್ತು ಡಾಕ್ಟ್ರು ಇಂಜಿನಿಯರ್ ಎಲ್ಲ ಆಗಿದ್ದಾರೆ. ಅಂತ ಕೊಂಗಡಿಯಪ್ಪ ಕಾಲೇಜು ಮತ್ತೆ ಹೈಸ್ಕೂಲ್ಗೆ ಮಸಿ ಬೆಳೆಯುವಂತ ಕೆಲಸನ ಒಬ್ಬ ಮೇಷ್ಟ್ರು ಮಾಡಿದಾನೆ. ತುಂಬಾ ದುಃಖ ಆಗ್ತಾ ಇದೆ ಸ್ನೇಹಿತರೆ. ಇವತ್ತು ಗುರುವಾದವನ್ ಏನ್ ಕೆಲಸ ಮಾಡವನೆ, ಎಂತಿ ಇತ್ಕೊಂಡು ಇಬ್ರು ಮಕ್ಳು ಇತ್ಕೊಂಡು ಒಬ್ಬ ವಿದ್ಯಾರ್ಥಿನಿನ ತಲೆಗೆ ಬೇರೆ ತರ ತುಂಬಿ ಅವನ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಗುರುವಾದೇವ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ ನಾವು ಪೂಜಿಸ್ತೀವಿ ಗುರುಗಳನ್ನ. ಅಂತ ಗುರು ಇವತ್ತು ಒಂದು ವಿದ್ಯಾರ್ಥಿನ ಕರ್ಕೊಂಡು ಬೇರೆ ಕಡೆ ಕರ್ಕೊಂಡೋಗಿ ಅವಳ ಜೊತೆಗೆ ಬೇರೆ ತರ ಸಂಬಂಧ ಇಟ್ಕೊಂಡು ನಮ್ ದೊಡ್ಡಬಳ್ಳಾಪುರಕ್ಕೆ ಮಸಿ ಬೆಳೆಯುವಂತ ಕೆಲಸ ಮಾಡಿದಾನೆ. ಇವತ್ತು ಯಾರು ನಾವು ನಂಬೆ ಗುರುಗಳು ಇಂತ ನೀಚ ಕೆಲಸ ನೀಚ ಕೃತ್ಯ ಮಾಡಿದ್ದಾರೆ. ಈ ಸಮಾಜ ನೆಕ್ಸ್ಟ್ ಈ ದಾರಿನಲ್ಲಿ ಹೋಗ್ಬಾರ್ದು. ಆದ್ರಿಂದ ನಾವು ಎಚ್ಚೆತ್ಕೊಳ್ಬೇಕು. ಪೇರೆಂಟ್ಸು ಏನ್ ಮಾಡ್ತಾ ಇದೀವಿ ನಾವು ನನ್ ಮಕ್ಕಳನ್ನ ಒಳ್ಳೆ ರೋಡಲ್ಲಿ ನಾವು ಕಳಿಸ್ಬೇಕು, ಒಳ್ಳೆ ದಾರಿನಾಗ ನಾವು ಕಳಿಸ್ಬೇಕು. ಆ ಕಡೆ ಹಾವೈತಮ್ಮ ಹೋಗ್ಬೇಡ. ಮತ್ತೆ ಹೆಣ್ಣು ಮಕ್ಕಳು ಇರೋಂತ ಪೇರೆಂಟ್ಸು ಅವ್ರಿಗೆ ನಾವು ಹಿಂದ್ಗಡೆ ಬಾಡಿ ಗಾರ್ಡ್ ಆಗಿರ್ಬೇಕು. ಇವತ್ತು ನೋಡ್ರಿ, ನಾನು ವಿದ್ಯೆ ಕೊಡ್ತೀನಿ, ಅವಳಿಗೆ ಸ್ಪೆಷಲ್ ಕ್ಲಾಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೆಗಳಿಗೆ ಗುರುಗಳು ಕರೆಸ್ಕೊಂಡು ಸ್ಪೆಷಲ್ ಕ್ಲಾಸೇ ಮಾಡ್ತಾವ್ರೋ, ಬೇರೆ ತರ ವ್ಯಭಿಚಾರ ಮಾಡ್ತಾವ್ರೋ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಪೇರೆಂಟ್ಸು, ಹೆಣ್ಮಕ್ಳು ಪೇರೆಂಟ್ಸು ಎಚ್ಚೆತ್ಕೊಳ್ಬೇಕು. ಈ ತರ ಮುಂದಕ್ಕೆ ನಡಿಬಾರ್ದು. ಬಹಳ ಘೋರ ಗಣನೀಯ ಇವಾಗ ನಡೆದಿರೋ ಅಂತದ್ದು ಕೇಳಿದ್ರೆ ನಿಜವಾಗ್ಲು ಪ್ರತಿಯೊಬ್ಬ ಈಗಿನ ಕಾಲದಾಗ ಏನಾಗೋಗ್ಬಿಟ್ಟೈತೆ, ಮೊಬೈಲ್ ಬಂದ್ಬಿಟ್ಟು ಮೊಬೈಲ್ ಇಂದ ಒಂದಷ್ಟು ಜನ ಹಾಳಾಗೋಗ್ತಾ ಇದಾರೆ. ಮೊಬೈಲ್ ಆಗೆ ನೋಡ್ಬಾರ್ದು ನೋಡ್ತಾ ಇದಾರೆ. ನೋಡ್ಬಿಟ್ಟು ಅವರೆಲ್ಲ ಹಂಗೆ ಇದ್ ಮಾಡ್ತಾವ್ರೆ. ನಾವು ಅಂದ್ರೆ ಅವ್ರ ಧರ್ಮನ ಅವ್ರು ಮರೀತಾ ಇದಾರೆ. ಒಂದ್ ಹೆಣ್ಣು, ಒಂದು ಮಗಳು, ಒಬ್ಳಿಗೆ ಎಂತಿ, ಒಬ್ಳಿಗೆ ಅಮ್ಮ, ಇನ್ನು ಬ್ಯಾರೆ ಹೆಣ್ಮಕ್ಳೆಲ್ಲ ನಾವು ತಂಗಿ ಭಾವನೆಯಿಂದ ನೋಡ್ಬೇಕು. ನಾವು ಮಗಳನ್ನ ಮಗಳ ಭಾವನೆಯಿಂದ ನೋಡ್ಬೇಕು, ಎಂತಿ ಭಾವನೆಯಿಂದ ನೋಡ್ಬೇಕು, ಅಮ್ಮನ್ನ ತಾಯಿ ಭಾವನೆಯಿಂದ ನೋಡ್ಬೇಕು. ಅದು ಧರ್ಮ. ಅದು ಧರ್ಮನ ಈಗಿನ ಕಾಲದಾಗೆ ಪ್ರತಿಯೊಬ್ಬನು ಮರಿತಾ ಇದ್ದಾನೆ. ಧರ್ಮನ್ ಮರಿಬೇಡ್ರಿ ಸ್ನೇಹಿತರೆ. ದಯವಿಟ್ಟು ಇದೆಲ್ಲ ನಡೆದಿರೋ ಅಂತ ವಿಷಯ ಕೇಳ್ಬಿಟ್ಟು, ನನ್ಗೂ 3 ಜನ ಹೆಣ್ಮಕ್ಳವ್ರೆ, ನಾನು 3 ಜನ ಹೆಣ್ಮಕ್ಳು ತಂದೆ. ಧರ್ಮದ ದಾರಿನಲ್ಲಿ ನಡೀರಿ. ಧರ್ಮೋ ರಕ್ಷಿತ ಏನು ಕೇಳಿರೋದು ಇದು ಮಾತು. ತಿರ್ಗ ಆಮೇಲಿಂದ ಹೆಣ್ಮಕ್ಳು ಅಷ್ಟೇನೇನೆ, ಮೇಷ್ಟ್ರವ್ರು ಟೀಚರು ಏನೋ ಒಂದು ಒತ್ತಡ ಎಕ್ತಾವ್ರೆ ಅಂದ್ರೆ ನೀವು ಭಯ ಬೀಳ್ಬೇಡ್ರಿ. ಕಾನೂನಿದೆ, ಕಾನೂನಿನ ಸದುಪಯೋಗ ಪಡಿಸ್ಕೊಳ್ರಿ. ನಿಮಗೆ ಅಂತ ನೀವು ಪೊಲೀಸ್ ಸ್ಟೇಷನ್ ಯಾರಲ್ಲಿ ಅವರು, ಪೊಲೀಸ್ ಸ್ಟೇಷನ್ ಯಾರೋ ಹೋಗೋರು ಅಂತ ನೀವು ಭಯ ಬೀಳ್ಬೇಡ್ರಿ. ಭಯ ಬಿದ್ದಷ್ಟು ನೀವು ಮುನ್ನ ಈ ರೀತಿ ಬಳಸ್ಕೊಂತಾರೆ. ಆದ್ರಿಂದ ನೀವು ಕಾನೂನಿದೆ, ಕಾನೂನಿನ ಪ್ರಕಾರವಾಗಿ ಹೋಗಿ. ಯಾರೇ ನಿಮ್ಗೆ ದಬ್ಬಾಳಿಕೆ ಆಗ್ಲಿ, ಒತ್ತಡ ಆದ್ರ ಆಗ್ಲಿ, ನೀವು ಮನೆಗೆ ಹೋಗಿ ನಿಮ್ ಪೇರೆಂಟ್ಸ್ಗೆ ಹೇಳಿ. ಪೊಲೀಸ್ ಸ್ಟೇಷನ್ ಇದೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ.